Hi friends, good evening all. Let us start the class today. Today in this class we shall going to discuss the topic viral diseases in humans. Humans ಅಲ್ಲಿ ಬರುವಂತಹ viral diseases ನ ನೋಡೋಣ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಟೆಟ್ ಆಗಿರ್ಬೋದು, ಸೆಂಟ್ರಲ್ ಟಿಟಿ ಆಗಿರ್ಬೋದು, GPSTR, HSTR, PSTR ಅಥವಾ KSET ಕೂಡ and also POCT ಕೂಡ ಹೆಲ್ಪ್ ಆಗುತ್ತೆ. ಓಕೆ, let us know the introduction. Viruses are very small infectious agent. They are made up of a piece of genetic material such as DNA or RNA that enclosed in a coat of protein. ಅಂದ್ರೆ viruses ಅನ್ನೋದು ಒಂದು ಸ್ಮಾಲ್ ಇನ್ಫೆಕ್ಷಿಯಸ್ ಏಜೆಂಟ್. ಇನ್ಫೆಕ್ಷಿಯಸ್ ಏಜೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಕೇಪಬಲ್ ಆಫ್ ಕಾಸಿಂಗ್ ಎ ಡಿಸೀಸಸ್, ಅಂದ್ರೆ ಡಿಸೀಸ್ ನ ಕಾಸ್ ಮಾಡುವಂತ ಕೇಪಬಿಲಿಟಿ ಇರುತ್ತೆ. ಅಂಡ್ ಆಲ್ಸೋ ಇನ್ಫೆಕ್ಷನ್ ಇನ್ ಲಿವಿಂಗ್ ಆರ್ಗನಿಸಮ್ ನಲ್ಲಿ ಅಥವಾ ಲಿವಿಂಗ್ ಆರ್ಗನಿಸಮ್ ನಲ್ಲಿ ಇನ್ಫೆಕ್ಷನ್ ನ ಕಾಸ್ ಮಾಡುವಂಥದ್ದು. They are made up of a piece of genetic material. Viruses piece of genetic material ಇಂದ ಮಾಡಲ್ಪಟ್ಟಿರುತ್ತೆ, such as DNA or RNA. ಅಂದ್ರೆ DNA ನಾರು ಇರಬಹುದು ಅಥವಾ ಕೆಲವೊಂದು ವೈರಸ್ ಅಲ್ಲಿ DNA ಇರುತ್ತೆ ಅಥವಾ ಕೆಲವೊಂದು ವೈರಸ್ ಅಲ್ಲಿ RNA ಇರುತ್ತೆ. ದಟ್ ಎನ್ಕ್ಲೋಸ್ಡ್ ಇನ್ ಎ ಕೋಟ್ ಆಫ್ ಪ್ರೋಟೀನ್ ಕೋಟ್ ಅಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. DNA ಮತ್ತೆ RNA ಏನಿರುತ್ತೆ ಈ ಜೆನೆಟಿಕ್ ಮೆಟೀರಿಯಲ್ ಅದು ಪ್ರೋಟೀನ್ ಕೋಟ್ ಅಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎ ವೈರಲ್ ಡಿಸೀಸ್ ಈಸ್ ಎನಿ ಇಲ್ನೆಸ್ ಆರ್ ಹೆಲ್ತ್ ಕಂಡೀಷನ್ ಕಾಸ್ಡ್ ಬೈ ವೈರಸ್. ಅಂದ್ರೆ ವೈರಲ್ ಡಿಸೀಸಸ್ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ಇಲ್ನೆಸ್ ಆಗಿರ್ಬೋದು ಅಥವಾ ಹೆಲ್ತ್ ಕಂಡೀಷನ್ ವೈರಸ್ ಅಂತ ಕಾಸ್ ಆದ್ರೆ ಸೊ ಅದನ್ನ ನಾವು ವೈರಲ್ ಡಿಸೀಸಸ್ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಡಿಸೀಸಸ್ ಯಾವುದು ಮತ್ತೆ ಅದರ ಕಾಸ್ಟಿವ್ ಆರ್ಗನಿಸಮ್ಸ್ ಯಾವುದು, ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಎಕ್ಸಾಮ್ ಅಲ್ಲಿ ಜಾಸ್ತಿ ಯಾವ್ದನ್ನ ಕೇಳ್ತಾರೆ ಅಂತ ಅಂದ್ರೆ ಡಿಸೀಸಸ್ ಕೊಟ್ಟು ಅದರ ಕಾಸ್ಟಿವ್ ಏಜೆಂಟ್ಸ್ ಯಾವುದು. ಮೋಸ್ಟ್ ಆಫ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಈ ರೀತಿ ಕೇಳ್ತಾ ಇರ್ತಾರೆ, ಜಾಸ್ತಿ ಅದನ್ನೇ ಫೋಕಸ್ ಮಾಡೋದು. ಓಕೆ ಓಕೆ ಇನ್ಫ್ಲೂಯೆನ್ಸಾ ಫ್ಲೋ. ಇನ್ಫ್ಲೂಯೆನ್ಸಾ ಆರ್ ಫ್ಲೋ ಕಾಸ್ಡ್ ಬೈ ಇನ್ಫ್ಲೂಯೆನ್ಸಾ ವೈರಸಸ್ ಎ ಆಗಿರ್ಬೋದು, ಇನ್ಫ್ಲೂಯೆನ್ಸಾ ವೈರಸಸ್ ಬಿ ಆಗಿರ್ಬೋದು, ಇನ್ಫ್ಲೂಯೆನ್ಸಾ ವೈರಸ್ ಸಿ ಅಂಡ್ ಇನ್ಫ್ಲೂಯೆನ್ಸಾ ವೈರಸ್ ಡಿ. ಟ್ರಾನ್ಸ್ಮಿಷನ್ ಯಾವ ರೀತಿ ಆಗುತ್ತೆ ಅಂದ್ರೆ ಏರ್ ಬಾರನ್ ಡ್ರಾಪ್ಲೆಟ್ಸ್ ಇಂಟು ದ ರೆಸ್ಪಿರೇಟರಿ ಟ್ರಾಕ್ಟ್. ಅಂದ್ರೆ ಏರ್ ಬಾರನ್ ಡ್ರಾಪ್ಲೆಟ್ಸ್ ಇಂದ ಮತ್ತೆ ನಾವು ಉಸಿರಾಟ ಮಾಡಿದಾಗ ಅದರಿಂದ ಬರುವಂತ ಡ್ರಾಪ್ಲೆಟ್ಸ್ ಇಂದನೂ ಕೂಡ ಆಗುತ್ತೆ. ಮತ್ತೆ ಇಲ್ಲಿ ರೆಸ್ಪಿರೇಟರಿ ಟ್ರಾಕ್ಟ್ ಗೆ ಇನ್ಫೆಕ್ಷನ್ ಕಾಸ್ ಆಗುವಂತದ್ದು. ನೆಕ್ಸ್ಟ್ ಸ್ಮಾಲ್ ಪಾಕ್ಸ್. ಸ್ಮಾಲ್ ಪಾಕ್ಸ್ ಅಂದ್ರೆ ಏನು, ಸಿಡ್ಬು ಅಂತ ಕರೀತಾರೆ. ಇದ್ರ ಕಾಸ್ಟಿವ್ ಏಜೆಂಟ್ ಬಂದು ವೇರಿಯೋಲಾ ವೈರಸ್ ಅಂತ ಕರೀತಾರೆ. ಇದು ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದ್ರೆ ಏರ್ ಬಾರನ್ ಡ್ರಾಪ್ಲೆಟ್ಸ್ ಆರ್ ಇಂಡೈರೆಕ್ಟ್ಲಿ ಥ್ರೂ ದ ಇನ್ಫೆಕ್ಟೆಡ್ ಆರ್ಟಿಕಲ್ಸ್. ಅಂದ್ರೆ ಏರ್ ಬಾರನ್ ಡ್ರಾಪ್ಲೆಟ್ಸ್ ಕೂಡ ಇಂದ ಸ್ಪ್ರೆಡ್ ಆಗುತ್ತೆ ಮತ್ತೆ ಅದರ ಆರ್ಟಿಕಲ್ಸ್ ಇಂದನೂ ಕೂಡ ಸ್ಪ್ರೆಡ್ ಆಗುತ್ತೆ ಇಂಡೈರೆಕ್ಟ್ ಆಗಿ. ಓಕೆ, ಅಂಡ್ ಪೋಲಿಯೋ ಮೈಲಿಟಿಸ್ ಅಂತ ಇದರ ಕಾಸಿಟಿವ್ ಏಜೆಂಟ್ ಬಂದು ಪೋಲಿಯೋ ವೈರಸ್ ಅಂತ. ಇದು ಒಂದು ಇಂಟೆಸ್ಟೈನಲ್ ಡಿಸ್ಚಾರ್ಜ್ ಕಂಟಾಮಿನೇಟೆಡ್ ಫುಡ್ ಅಥವಾ ಡ್ರಿಂಕ್ಸ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪೋಲಿಯೋ ವೈರಸ್ ಅಲ್ಲಿ ಇಂಟೆಸ್ಟೈನಲ್ ಡಿಸ್ಚಾರ್ಜ್ ಅಂದ್ರೆ ಇಂಟೆಸ್ಟೈನ್ ಅಲ್ಲಿ ಮ್ಯೂಕಸ್ ಆಗಿರ್ಬೋದು, ಬ್ಲಡ್ ಫ್ಲೂಯಿಡ್ ಈ ತರ ಏನಾದ್ರೂ ಲೀಕೇಜ್ ಆದಾಗ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಪೋಲಿಯೋ ಮೈಲಿಟಿಸ್ ಅನ್ನೋ ಡಿಸೀಸ್ ಕಾಸ್ ಆಗಿರುತ್ತೆ. ಜೊತೆಗೆ ಏನಾಗುತ್ತೆ, ನಾವು ತಿನ್ನುವಂತ ಫುಡ್ ಅಲ್ಲಿ ಕಂಟಾಮಿನೇಟೆಡ್ ಆಗಿದ್ರೆ, ನಾವು ಕುಡಿಯುವಂತ ಡ್ರಿಂಕ್ಸ್ ಅಲ್ಲಿ ಕಂಟಾಮಿನೇಟೆಡ್ ಆಗಿದ್ರೆ ಅವಾಗ್ಲೂ ಕೂಡ ಈ ಇನ್ಫೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ರೇಬೀಸ್ ಅಂಡ್ ಕಾಸ್ಟಿವ್ ಏಜೆಂಟ್ ಬಂದು ರೇಬೀಸ್ ವೈರಸ್ ಅಂತ. ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಬೈಟ್ ಆಫ್ ಅನಿಮಲ್ಸ್ ಲೈಕ್ ಡಾಲ್, ಓಲ್, ಫಾಕ್ಸ್. ಅಂದ್ರೆ ಅನಿಮಲ್ಸ್ ಆಗಿರ್ಬೋದು, ಡಾಗ್, ನಾಯಿ ಅಥವಾ ತೋಳ, ಫಾಕ್ಸ್, ನರಿ. ಸೊ ಇವೆಲ್ಲ ಬೈಟ್ ಮಾಡಿದಾಗ ಒಂದು ರೇಬೀಸ್ ವೈರಸ್ ಬರುತ್ತೆ. ನೆಕ್ಸ್ಟ್ ಚಿಕನ್ ಪಾಕ್ಸ್. ಇದರ ಒಂದು ಕಾಸ್ಟಿವ್ ಏಜೆಂಟ್ ವೆರಿಸೆಲ್ಲಾ ಝೋಸ್ಟರ್ ವೈರಸ್ ಅಂತ. ವೆರಿಸೆಲ್ಲಾ ಝೋಸ್ಟರ್ ವೈರಸ್ ಅಂತ. ಇದು ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದ್ರೆ ಇನ್ಫೆಕ್ಟೆಡ್ ಪರ್ಸನ್ ಇಂದ ಟ್ರಾನ್ಸ್ಮಿಟ್ ಆಗುತ್ತೆ ಅಥವಾ ಕ್ಲಾತ್ ಇಂದ ಅಥವಾ ಅವ್ರು ಯೂಸ್ ಮಾಡುವಂತಹ ಆರ್ಟಿಕಲ್ಸ್ ಇಂದ ಕಾಸಸ್ ಆಗುತ್ತೆ. ಓಕೆ ಓಕೆ ನೆಕ್ಸ್ಟ್ ಕಾಮನ್ ಕೋಲ್ಡ್. ಕಾಸ್ಟಿವ್ ಏಜೆಂಟ್ ಬಂದು ರೈನೋ ವೈರಸಸ್ ಅಂತ. ಇದು ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದ್ರೆ ಸ್ಪ್ರೆಡ್ ಥ್ರೂ ಡ್ರಾಪ್ಲೆಟ್ಸ್ ಇನ್ ದ ಏರ್, ಕಂಟಾಮಿನೇಟೆಡ್ ಸರ್ಫೇಸ್ ಅಂಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಅಂದ್ರೆ ಏರ್ ಮೂಲಕ ಡ್ರಾಪ್ಲೆಟ್ಸ್ ಕಂಟಾಮಿನೇಟೆಡ್ ಆದ್ರೆ ಅದ್ರ ಮೂಲಕ ಅಥವಾ ಅದರ ಒಂದು ಸರ್ಫೇಸ್ ಮೇಲೆ ಪ್ಲೇಸ್ ಆದಾಗ ಅದ್ರ ಮೂಲಕ ನಮಗೆ ಟ್ರಾನ್ಸ್ಮಿಷನ್ ಆಗ್ಬೋದು, ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಕೂಡ ಟ್ರಾನ್ಸ್ಮಿಷನ್ ಆಗ್ಬೋದು. ನೆಕ್ಸ್ಟ್ ಮಮ್ಸ್ ಅಂದ್ರೆ ಮಮ್ಸ್ ಆರ್ಥೋ ರುಬುಲೋ ವೈರಸ್ ಆರ್ ಮಮ್ಸ್ ವೈರಸ್ ಅಂತ. ಇದು ಯಾವ ಒಂದು ಕಾಸ್ಟಿವ್ ಏಜೆಂಟ್ ಅಂದ್ರೆ ಮಮ್ಸ್ ಆರ್ಥೋ ರುಬುಲೋ ವೈರಸ್ ಆರ್ ಮಮ್ಸ್ ವೈರಸ್ ಅಂತ, MUV ಅಂತ. ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಸ್ಪ್ರೆಡ್ ಥ್ರೂ ಸಲೈವಾ ಮೂಲಕ ಸ್ಪ್ರೆಡ್ ಆಗುತ್ತೆ. ಅಂಡ್ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಅಂದ್ರೆ ನಾವು ಉಸಿರಾಡಿದಾಗ ನಮ್ಮ ಬಾಯಿ ಮೂಲಕ ಬರುವಂತಹ ಅನೇಕಲು ಡ್ರಾಪ್ಲೆಟ್ಸ್ ಮೂಲಕ ಸ್ಪ್ರೆಡ್ ಆಗುತ್ತೆ. ಇಟ್ ಕ್ಯಾನ್ ಸ್ಪ್ರೆಡ್ ಥ್ರೂ ಕಾಫಿಂಗ್, ಸ್ನೀಸಿಂಗ್ ಅಂದ್ರೆ ಕೆಮ್ಮಿದಾಗ, ಶೀನ್ದಾಗ, ಮಾತಾಡಿದಾಗ ಅಥವಾ ಶೇರಿಂಗ್ ಆಬ್ಜೆಕ್ಟ್ ವಿತ್ ಅನ್ ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಆಬ್ಜೆಕ್ಟ್ ನ ಶೇರ್ ಮಾಡ್ಕೊಂಡಾಗ ಈ ಒಂದು ಮಮ್ಸ್ ಸ್ಪ್ರೆಡ್ ಆಗುತ್ತೆ. ಅಂಡ್ COVID-19 ಇದೊಂದು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತಾನೆ ಹೇಳ್ಬೋದು.
ಸಿಂಡ್ರೋಮ್ ಕೊರೋನಾ ವೈರಸ್ 2 ಅಂತ. ನಮ್ಗೆ ಈಗೆಲ್ಲ ಗೊತ್ತಿರಬೇಕಾದ್ರೆ ಈ ಕೋವಿಡ್-19 ಎಷ್ಟು ಡೆಡ್ಲಿ ಡೇಂಜರಸ್ ಡಿಸೀಸಸ್ ಅಂತ ಅಂದರೆ ಏನು 4 ಇಯರ್ಸ್ ಎಷ್ಟೋ ಲಕ್ಷ ಜನ ಕೋಟ್ಯಾಂತರ ಜನ ಇದರಿಂದ ಡೆತ್ ಆಗಿದ್ದಾರೆ. ಮತ್ತೆ ಇದು ಯಾವ ರೀತಿ ಆ ಒಂದು ಸಿಚುವೇಶನ್ ತಂದಿತ್ತು ಅಂತ ಅಂದರೆ ನಮಗೆ ಮತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ. ಕೋವಿಡ್ ಅಂದರೆ ಎಲ್ಲರಿಗೂ ಅಷ್ಟು ಭಯ. ಮನೇಲಿರೋರೆ ಮನೇಲಿ ಇರುವಂಥ ವ್ಯಕ್ತಿಗಳನ್ನೇ ಮನೇಲಿ ಇಟ್ಕೊಳ್ಳೋಂಗಿರಲಿಲ್ಲ. ಎಲ್ಲ ಇದು ಒಂದು ಕೋವಿಡ್ ಅನ್ನೋದು ಎಲ್ಲ ರಿಲೇಶನ್ಶಿಪ್ನ ತುಂಬ ದೂರ ಮಾಡಿದಂಥ ಒಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಇದು ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದರೆ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪೀಪಲ್ ಆಗಿರ್ಬೋದು, ಕಾಫಿಂಗು, ಸ್ನೀಸಿಂಗು, ಅಥವಾ ಇನ್ಫೆಕ್ಟೆಡ್ ಪೀಪಲ್ಲು ಆ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಅಲ್ಲಿ ಇರೋರಿಗೆಲ್ಲ ಸ್ಪ್ರೆಡ್ ಆಗಿದೆ. ಸೊ ಈ ಥರ ಒಂದು ಕೇಸಸ್ನ ನಾವು ಕೋವಿಡ್-19 ನೋಡ್ಬೋದು. ಓಕೆ, ನೆಕ್ಸ್ಟ್ ಏಡ್ಸ್. ಇದು ಒಂದು ಪಾಸಿಟಿವ್ ಏಜೆಂಟ್ ಬಂದು ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತ, HIV. ಇದು ಟ್ರಾನ್ಸ್ಮಿಟೆಡ್ ಥ್ರೂ ಕಾಂಟ್ಯಾಕ್ಟ್ ವಿತ್ ಸರ್ಟೈನ್ ಬಾಡಿ ಫ್ಲೂಯಿಡ್ ಫ್ರಮ್ ಸಮ್ವನ್ ವಿತ್ HIV. ಅಂದರೆ HIV ಪೇಷಂಟ್ಗೆ ಯೂಸ್ ಮಾಡಿರೋಂಥ ನೀಡಲ್ಸ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿದಾಗ, ಆಮೇಲೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಥವಾ ಶೇರಿಂಗ್ ನೀಡಲ್ಸ್ನ ಶೇರ್ ಮಾಡಿದಾಗ, ಆಮೇಲೆ ಮದರ್ ಟು ಹರ್ ಚೈಲ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್ ಅಥವಾ ಬೆಸ್ಟ್ ಫೀಡಿಂಗಲ್ಲೂ ಕೂಡ ಈ ಒಂದು ಏಡ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಸ್ಮಾಲ್ ಪಾಕ್ಸ್ ಆಲ್ರೆಡಿ ನೋಡಿದ್ವಿ, ಬಟ್ ಇದರಲ್ಲಿ ಕಾಸ್ಟಿವ್ ಏಜೆಂಟು ಈ ರೀತಿನೂ ಕೇಳ್ತಾರೆ. ವೇರಿಯೋಲಾ ಮೇಜರ್ ಆ್ಯಂಡ್ ವೇರಿಯೋಲಾ ಮೈನರ್ ಅಂತಲೂ ಕೊಟ್ಟರು, ಅದು ಕೂಡ ಕಾಸ್ಟಿವ್ ಏಜೆಂಟ್ ಆಗತ್ತೆ. ಓಕೆ, ನೆಕ್ಸ್ಟ್ ಹೆಪಟೈಟಿಸ್ ಬಿ. ಇದ್ರ ಒಂದು ಕಾಸ್ಟಿವ್ ಏಜೆಂಟ್ ನೋಡಿದಾಗ ಹೆಪಟೈಟಿಸ್ ಎ ವೈರಸ್, ಹೆಪಟೈಟಿಸ್ ಬಿ ವೈರಸ್, ಹೆಪಟೈಟಿಸ್ ಸಿ ವೈರಸ್. ಓಕೆ, ನೆಕ್ಸ್ಟ್ ಇದು ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ಅಂದರೆ ಕನ್ಸ್ಯೂಮಿಂಗ್ ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್, ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್, ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಥವಾ ಮದರ್ ಟು ಬೇಬಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆರ್ ಡೆಲಿವರಿ, ಶೇರಿಂಗ್ ಕಂಟಾಮಿನೇಟೆಡ್ ಸಿರಿಂಜಸ್ ಅಂತ. ಅಂದರೆ ಕಾಂಟಾಮಿನೇಟೆಡ್ ಫುಡ್ ಆಗಿರ್ಬೋದು, ಮತ್ತು ವಾಟರ್ನ ಕನ್ಸ್ಯೂಮ್ ಮಾಡಿದಾಗ, ಮತ್ತು ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಫಿಸಿಕಲ್ ಕಾಂಟ್ಯಾಕ್ಟ್ ಇದ್ದಾಗ, ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದಾಗ, ಮದರ್ಸ್ ಟು ಬೇಬಿ, ಮದರಿಂದ ಬೇಬಿಗೆ ಸ್ಪ್ರೆಡ್ ಆಗುತ್ತೆ ಡೆಲಿವರಿ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿಲಿ, ಮತ್ತು ಶೇರಿಂಗ್ ಕಂಟಾಮಿನೇಟೆಡ್ ನೀಡಲ್ಸ್ನ ಸಿರಿಂಜ್ನ ಶೇರ್ ಮಾಡೋದ್ರಿಂದ ಈ ಹೆಪಟೈಟಿಸ್ ಬಿ ಅನ್ನೋದು ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟು ಮಿಸಲ್ಸ್. ಇದರದೊಂದು ಕಾಸ್ಟಿವ್ ಏಜೆಂಟ್ ಬಂದು ಇದನ್ನ ದಡಾರ ಅಂತ ಕರೀತಾರೆ, ರುಬಿಯೋಲಾ ವೈರಸ್ ಅಂತ. ಇದು ಸ್ಪ್ರೆಡ್ ಥ್ರೂ ದ ಏರ್ ಅಂಡ್ ಬೈ ಕಾಂಟ್ಯಾಕ್ಟ್ ವಿತ್ ಅನ್ ಇನ್ಫೆಕ್ಟೆಡ್ ಪರ್ಸನ್ ಸೆಕ್ರೇಷನ್. ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ಅಂದರೆ ಏರ್ ಮೂಲಕ ಮತ್ತು ಇನ್ಫೆಕ್ಟೆಡ್ ಪರ್ಸನ್ ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗುವಂಥದ್ದು. ಇನ್ನು HPV ಅಂತ ಹ್ಯೂಮನ್ ಪಪಿಲೋಮಾ ವೈರಸ್ ಅಂತ. ಇದು ಸ್ಪ್ರೆಡ್ ಥ್ರೂ ಸ್ಕಿನ್. ಹ್ಯೂಮನ್ ಪಪಿಲೋಮಾ ವೈರಸ್, ಇದು ಸ್ಪ್ರೆಡ್ ಥ್ರೂ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಇಟ್ ಕ್ಯಾನ್ ಆಲ್ಸೋ ಬಿ ಪಾಸ್ಡ್ ಫ್ರಮ್ ಎ ಪ್ರೆಗ್ನೆಂಟ್ ಪರ್ಸನ್ ಟು ದೇರ್ ಬೇಬಿ. ಓಕೆ, ನೆಕ್ಸ್ಟು ಎಬೋಲಾ. ಇದು ಎಬೋಲಾ ವೈರಸ್ ಕಾಸ್ಟಿವ್ ಏಜೆಂಟ್. ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ ಸ್ಪ್ರೆಡ್ ಥ್ರೂ ಕಾಂಟ್ಯಾಕ್ಟ್ ವಿತ್ ಬ್ಲಡ್ ಆಗಿರ್ಬೋದು ಅಥವಾ ಬಾಡಿ ಫ್ಲೂಯಿಡ್ ಮೂಲಕ ಇನ್ಫೆಕ್ಟೆಡ್ ಪರ್ಸನ್ ಇಂದ, ಅಂಡ್ ಸ್ಪ್ರೆಡ್ ಥ್ರೂ ಕಾಂಟ್ಯಾಕ್ಟ್ ವಿತ್ ಕಂಟಾಮಿನೇಟೆಡ್ ಕ್ಲಾತಿಂಗ್ ಆಗಿರ್ಬೋದು ಅಥವಾ ಲೆನಿನ್ಸ್ ಆರ್ ಥ್ರೂ ದ ಯೂಸ್ ಆಫ್ ಕಂಟಾಮಿನೇಟೆಡ್ ನೀಡಲ್ಸ್ ಅಥವಾ ಸಿರಿಂಜ್ನ ಯೂಸ್ ಮಾಡೋದ್ರಿಂದ ಈ ಒಂದು ಎಬೋಲಾ ವೈರಸ್ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಡೆಂಗ್ಯೂ. ಇದರಲ್ಲಿ ಕಾಸ್ಟಿವ್ ಏಜೆಂಟ್ ಬಂದು ವೈರಸಸ್ ಡೆನ್ 1, ಡೆನ್ 2, ಡೆನ್ 3, ಡೆನ್ 4 ಅಂದರೆ ಡೆಂಗ್ಯೂ 1, ಡೆಂಗ್ಯೂ 2 ಆ ಥರ. ಇದು ಟ್ರಾನ್ಸ್ಮಿಷನ್ ಯಾವ ರೀತಿ ಆಗುತ್ತೆ ಅಂದರೆ ಬೈಟ್ ಆಫ್ ಏಡಿಸ್ ಎಜಿಪ್ಟಿ ಆರ್ ಏಡಿಸ್ ಆಲ್ಬೋಪಿಕ್ಟಸ್ ಮಸ್ಕಿಟೋವಿಂದ. ಇನ್ನು ಹರ್ಬ್ಸ್ ಬಂದು HSV1 ಆರ್ HSV2 ವೈರಸ್ ಹರ್ಬ್ಸ್ ಅಥವಾ ಹರ್ಬ್ಸ್ ಸಿಂಪ್ಲೆಕ್ಸ್ ವೈರಸ್ ಇಂದ ಸ್ಪ್ರೆಡ್ ಆಗುತ್ತೆ. ಇನ್ನು ಟ್ರಾನ್ಸ್ಮಿಟೆಡ್ ಬೈ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಸೋಲ್, ಸಲೈವಾ ಆರ್ ಸ್ಕಿನ್ ಅಂತ. ಅಂದರೆ ಅವ್ರಿಗೇನಾದರೂ ಸೋರ್ಸ್ ಅಂದರೆ ಹುಣ್ಣುಗಳಾಗಿದ್ದರೆ ಅದ್ರ ಮೂಲಕ ಏನೋ ಸಲವಾಯಿಂದ ಅಥವಾ ಸ್ಕಿನ್ ಮೂಲಕ ಸ್ಪ್ರೆಡ್ ಆಗಬಹುದು. ಇನ್ನು ಎಪ್ಸ್ಟೈನ್ ಬಾರ್ ವೈರಸ್ ಅಂದು ಇದೊಂದು ಇನ್ಫೆಕ್ಷಿಯಸ್ ಮೊನೋನ್ಯೂಕ್ಲಿಯೋಸಿಸ್ ಅನ್ನೋ ಏಜೆಂಟ್ ಕಾಸ್ ಮಾಡುತ್ತೆ. ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ ಸ್ಪ್ರೆಡ್ ಥ್ರೂ ಸಲೈವಾ ಆಗಿರ್ಬೋದು, ಬ್ಲಡ್ ಅಂಡ್ ಸೆಮೆನ್ ಮೂಲಕ, ಅಂಡ್ ಇಟ್ ಕ್ಯಾನ್ ಆಲ್ಸೋ ಸ್ಪ್ರೆಡ್ ಥ್ರೂ ಶೇರಿಂಗ್ ಆಬ್ಜೆಕ್ಟ್ನ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಸ್ಪ್ರೆಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ ರೆಸ್ಪಿರೇಟರಿ ಸಿನ್ಶಿಯಲ್ ವೈರಸ್ ಇನ್ಫೆಕ್ಷನ್ ಅಂತ. ರೆಸ್ಪಿರೇಟರಿ ಸಿನ್ಶಿಯಲ್ ವೈರಸ್ ಆರ್ SV ಅಂತ. ಇದು ಪರ್ಸನ್ ಟು ಪರ್ಸನ್ ಕಾಂಟ್ಯಾಕ್ಟ್ ವಿತ್ ಅನ್ ಇನ್ಫೆಕ್ಟೆಡ್ ಪರ್ಸನ್, ನಾಸಲ್ ಆರ್ ಓರಲ್ ಫ್ಲೂಯಿಡ್, cough or sneeze, touching contaminated object and then touching your eyes, nose or mouth. ಅಂದರೆ ಇಲ್ಲಿ ಪರ್ಸನ್ ಟು ಪರ್ಸನ್ ಇನ್ಫೆಕ್ಟೆಡ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇರಬಹುದು, ಅವರ ನಾಸಲ್ ಮತ್ತು ಓರಲ್ ಫ್ಲೂಯಿಡ್ ಮೂಲಕ ಅಥವಾ ಕಾಫಿಂದ, ಸ್ನೀಸಿಂದ, ಟಚಿಂಗ್ ಕಂಟಾಮಿನೇಟೆಡ್ ಆಬ್ಜೆಕ್ಟ್ನ ಟಚ್ ಮಾಡೋದ್ರಿಂದ ಅಥವಾ ಕೈ ಮತ್ತು ಬಾಯಿಗಳನ್ನ ಪದೇ ಪದೇ ಮುಟ್ಕೊಳ್ತಾ ಇದ್ರೆ ಸೊ ಆವಾಗ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ರೋಟಾ ವೈರಸ್. ಇದು ಯಾವ ರೀತಿ ಕಾಸ್ಟಿವ್ ಏಜೆಂಟ್ ಯಾವುದು ಅಂತಂದರೆ ಡಬಲ್ ಸ್ಟ್ಯಾಂಡರ್ಡ್ ರೈಬೋನ್ಯೂಕ್ಲಿಕ್ ಆಸಿಡ್ RNA ವೈರಸ್ ಅಂತ. ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ ಸ್ಪ್ರೆಡ್ ಥ್ರೂ ದ ಫೀಕಲ್ ಓರಲ್ ರೂಟ್ ಅಂಡ್ ಕಂಟಾಮಿನೇಟೆಡ್ ಆ್ಯಂಡ್ ಸ್ಪೋಮೈಟ್ಸ್ ಆ್ಯಂಡ್ ರೇಟ್ಲಿ ಫುಡ್ ಆ್ಯಂಡ್ ವಾಟರ್ ಆ್ಯಂಡ್ ಟು ಮೌತ್ ಕಾಂಟ್ಯಾಕ್ಟ್ ಅಂತ ಅಂದರೆ ಇಲ್ಲಿ ಯಾವ ರೀತಿ ಫೀಕಲ್ ಓರಲ್ ರೂಟ್ಸ್ ಅಂತ ಅಂದರೆ ಏನು ಅಂದ್ರೆ ಈ ಒಂದು ವೈರಸ್ ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಆಫ್ ಪ್ಯಾಥೋಜನ್ ಫ್ರಮ್ ದ ಫೀಸಸ್
ಅಂದ್ರೆ ಫೀಸಸ್ ಅಂದ್ರೆ ಸ್ಟೂಲ್ ಆಫ್ ಇನ್ಫೆಕ್ಟೆಡ್ ಪರ್ಸನ್ ಟು ದ ಮೌತ್ ಆಫ್ ಅನದರ್ ಪರ್ಸನ್ ಆಫ್ಟರ್ ಥ್ರೂ ಕಂಟಾಮಿನೇಟೆಡ್ ವಾಟರ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅಥವಾ ಹ್ಯಾಂಡ್ಸ್ ಮೂಲಕ ಆಗುತ್ತೆ. ಅಂಡ್ ಆಲ್ಸೋ ಫೊಮೈಟ್ಸ್ ಅಂತ ಏನು ಅಂತ ಅಂದ್ರೆ ಇನ್ಫೆಕ್ಟೆಡ್ ಕಂಟಾಮಿನೇಟೆಡ್ ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ಆಬ್ಜೆಕ್ಟ್ಸ್ ಅಥವಾ ವೆಹಿಕಲ್ಸ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು, ಏನೇ ಎಕ್ಸೆಟ್ರಾ. ಸೊ ಒಂದು ಇಂದ ಸ್ಪ್ರೆಡ್ ಆಗುವಂಥದ್ದು. ಅಂದ್ರೆ ಇಲ್ಲಿ ಫುಡ್ ಮತ್ತೆ ವಾಟರ್, ಹ್ಯಾಂಡ್, ಮೌತ್ ಕಾಂಟ್ಯಾಕ್ಟ್ ಇಂದ ಕೂಡ ಸ್ಪ್ರೆಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.